ಅಯ್ಯೋ ಪೂರ್ವಿತ, ಎಂಥ ಕೋಇನ್ಸಿಡೆನ್ಸೆ. ಈಗಷ್ಟೇ ನಿಂಗೆ ಫೋನ್ ಮಾಡಬೇಕು ಅಂತ ನಾನು ಈ ಕಡೆ ಬರ್ತಾ ಇದ್ದೆ ಗೊತ್ತಾ. ಇನ್ನೇನು ಡಯಲ್ ಮಾಡಬೇಕು ನಿನ್ನ ನಂಬರು, ಅಷ್ಟೊತ್ತಿಗೆ ನಿನ್ನ ಫೋನೇ ರಿಂಗ್ ಆಯ್ತು. ಖುಷಿ ಆಯ್ತು ಕಣೆ. ಎಂತ ಮಾಡ್ತಿದ್ದೆ? ಕೆಲಸ ಎಲ್ಲ ಆತಾ? ಅಕ್ಕ, ನೀವೊಂದು ಕೆಲಸ ಮಾಡು, ಡೈಲಾಗ್ ಚೇಂಜ್ ಮಾಡ್ಕ. ಯಾವಾಗ ಫೋನ್ ಮಾಡಿದ್ರು ನಾನು ಈಗಷ್ಟೇ ಫೋನ್ ಮಾಡಬೇಕು ಅಂತ ಮಾಡಿದ್ದೆ, ಈಗಷ್ಟೇ ಫೋನ್ ಮಾಡಬೇಕು ಅಂತ ಮಾಡಿದ್ದೆ ಅನ್ನೋದು ಬರೀ ಸುಳ್ಳು. ಅದು ಹೆಂಗೆ ಅದು? ನಾನು ಫೋನ್ ಮಾಡೋಷ್ಟೊತ್ತಿಗೆ ನಿಂಗೆ ಫೋನ್ ಮಾಡಬೇಕು ಅನಿಸಿರ್ತದ? ಯಾವಾಗಲಾರು ಒಂದು ಸತಿ ಹಂಗೆ ಹೇಳಿರ್ಬೋದೇನ ಕಣೆ ಪೂರ್ವಿತಾ, ನೀನು ಫೋನ್ ಮಾಡಲ್ಲ ಅಂತ ಬೈತಿಯಲ್ಲ ಅದಕ್ಕೆ. ಆದರೆ ಇವತ್ತು ಮಾತ್ರ ಸೀರಿಯಸ್ಸಾಗಿ ಹೇಳ್ತೀನಿ ಕೇಳೋ. ಅಲ್ಲೇ ಒಳಗೆ ಅವರಿಗೆಲ್ಲ ತಿಂಡಿ ಕೊಟ್ಕೊಂಡು ನಾನು ಹೆಚ್ಚಿಗೆ ಬಂದಿದ್ದು ನಿನ್ನ ಹತ್ರ ಒಂಚೂರು ಮಾತಾಡ್ಕೊಂಡು ಹೋಗೋಣ ಅಂತ. ಅಷ್ಟೊತ್ತಿಗೆ ನೀನೇ ಮಾಡಿದೆ. ಮತ್ತು ತಿಂಡಿ ಆತಾ? ಹ್ಞೂನ್ಯಾಕ, ತಿಂಡಿ ಆತ. ನೀ ತಿಂದ್ಯಾ? ತಿಂಡಿ ಕೊಟ್ಟು ಈಚೆಗೆ ಬಂದೀನಿ ಅಂತ ಹೇಳ್ತೀಯಲ್ಲ ಅಕ್ಕ. ಅವರಿಗೆಲ್ಲ ಕೊಟ್ಟೊಳೆ ನಿಂಗೂ ತಿನ್ನೋಕ್ಕಾಗಲ್ಲ ಕೂತ್ಕೊಂಡು. ನೀ ಎಷ್ಟೊತ್ತಿಗೆ ತಿನ್ನೋದ? ಅದೇನು ಸ್ವಭಾವನೇನ ಮಾರತಿ. ನಾನು ತಿಂತೀನಿ. ನಾ ತಿಂಡಿ ಊಟ ಎಲ್ಲ ಏನು ಕಡಿಮೆ ಮಾಡ್ಕೊಳಲ್ಲ. ಹಾಗೆ ಊಟ ತಿಂಡಿ ಮಾಡದೇ ಇದ್ರೆ ಕೆಲಸ ಮಾಡೋದು ಬೇಡ ಮನೆಯಲ್ಲಿ. ತಿಂತೀನಿ. ಇದು ನಾ ಎಂತಕ್ಕೆ ಫೋನ್ ಮಾಡಿದ್ದು ಗೊತ್ತಾ ಪೂರ್ವಿತಾ? ಅತ್ತೆ ಫೋನ್ ಮಾಡಿದರೆ ಭಾಳ ಖುಷಿಲ್ಲದಾರೆ. ಫೋನ್ ಮಾಡಿ ಅದೇ ಯಾವಾಗ ಬರ್ತೀಯ ಅಂತ ಕೇಳಲ್ಲ. ನೀನು ಬರಲೇಬೇಕು, ಒಂದಿನ ಮುಂಚೆ ಬರಬೇಕು ಅಂತ ಹೇಳ್ಯಾರೆ. ಅಮ್ಮ ಮೊನ್ನೆ ಫೋನ್ ಮಾಡಿದಲ್ಲಿ ಹೇಳ್ತಿತ್ತು, ನೀವು ಛತ್ರಕ್ಕೆ ಬಂದರೆ ಸಾಕು, ಮನೆಗೆಲ್ಲ ಏನು ಹೋಗೋದೇನು ಬೇಡ, ಸುಮ್ಮನೆ ಮನೆ ಬದಿ ಕೆಲಸ ಮಾಡ್ಕ್ಯ ಅಂತ ಹೇಳಿದ್ವಿ. ಎಂತ ಮಾಡ್ಬೇಕಂತ ಗೊತ್ತಾಗಲೆ, ಅದಕ್ಕೆ ನಿಂಗೆ ಫೋನ್ ಮಾಡಿದೆ. ನೀ ಯಾವತ್ತು ಹೋಗೋಳ? ನನಗೂ ಫೋನ್ ಮಾಡಿದರೆ ಅತ್ತೆ ಫೋನ್ ಮಾಡಿ ನಿಂಗೆ ಹೇಳ್ದಂಗೆ ಹೇಳ್ಯಾರ ಒಂದಿನ ಮುಂಚೆನೇ ಬರಬೇಕು ಅಂತ. ಪಲ್ಲವಿನೂ ಫೋನ್ ಮಾಡಿಬಿಟ್ಟಿತ್ತಪ್ಪ. ಅದು ನನಗಲ್ಲ, ಇವ್ರ ಮೊಬೈಲಿಗೆ ಫೋನ್ ಮಾಡಿಕೊಂಡು ಬರಲೇಬೇಕು ನೀನು, ಅಮ್ಮ ಹೇಳಿದೆ ಇಲ್ಲೆಲ್ಲ ರೆಡಿ ಮಾಡ್ಬೇಕಂತೆ ಬರ್ಬೇಕಂತೆ ಅಂತ. ಅದು ಹೇಳೋದಲ್ಲ, ನೀನು ಬಾ ಅಂತ ಅಮ್ಮ ಹೇಳಿದೆ ಅನ್ನೋದು. ಅದು ಇವ್ರ ಮೊಬೈಲಿಗೆ ಫೋನ್ ಮಾಡ್ಕೊಂಡು ಸಿಟ್ಟು ಬಂದು ಸಾಯ್ನಾರೆ ನೋಡಿ. ನಾನು ಕೇಳಬಿಟ್ಟೆ. ಅದೇ ನನ್ನ ಎಂಗೇಜ್ಮೆಂಟಿಗೆ ಕರಿಬೇಕು ಅಂದರೆ, ನನ್ನನ್ನು ಕರಿಬೇಕು ಅಂದರೆ ನೀನು ನನ್ನ ಮೊಬೈಲಿಗೆ ಮಾಡಬೇಕು, ಇವ್ರ ಮೊಬೈಲಿಗೆ ಮಾಡಿಯಲ್ಲ ಅಂದರೆ ನಿನ್ನ ನಂಬರ್ ಇಲ್ಲ ನನ್ನ ಹತ್ರ ಅಂತದಲ್ಲ ನೀ ಹೇಳ್ತೀಯಲ್ಲ. ಬೋರ್ಗಂತ ಅಂದಲ್ಲಿ ಎಷ್ಟು ಸಿಟ್ಟು ಬಂತ ಅನ್ನಂಗಿಲ್ಲ ನೋಡು. ಅಯ್ಯೋ ಪೂರ್ವಿತ, ಅದಕ್ಕೆ ಅಂತ ಕಷ್ಟು ಸಿಟ್ಟು ಮಾಡ್ಕೊಳ್ಳೋದೇ ಮಾರತ್ತೆ ನೀನು. ಫೋನ್ ಮಾಡಿತ್ತಲ್ಲ ಎಂಥರಾಗಲಿ. ಅದು ರಾಕೇಶ್ ಅಂದ್ರೆ ಅದು ಅಣ್ಣ ಅಂತಿರೋದಲ್ಲ, ಹಾಗಾಗಿ ನಿಮ್ಮ ಗಂಡನ ಫೋನ್ ನಂಬರ್ ಇರ್ತದೆ. ನೀ ಹೇಳ್ತೀಯಲ್ಲ ಈಗ ಫೋನ್ ನಂಬರ್ ಇಲ್ಲ ಅಂತ ಹೇಳ್ತು ಪಲ್ಲವಿ ಅಂತ. ಪಲ್ಲವಿ ನಂಬರ್ ನಿನ್ನ ಹತ್ರ ಅದೆಯಾ? ಹೇಳು, ಪಲ್ಲವಿ ನಂಬರ್ ನಿನ್ನ ಹತ್ರ ಅದೆಯಾ? ಸುಮ್ಮನಿರು, ನಂಗೆ ಸಣ್ಣ ಪುಟ್ಟದಕ್ಕೆಲ್ಲ ಹಂಗೆ ಸಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡ. ಈಗ ನಾವು ಯಾವತ್ತು ಹೋಗೋಣ ಹೇಳು, ಅದನ್ನು ಕೇಳೋಣ ಅಂತ ಫೋನ್ ಮಾಡಿದ್ದು ನಾನು. ಹೋಗಿ ನಿನ್ನ ಹತ್ರ ಹೇಳ್ತಿದ್ದೀನಲ್ಲ ನಾನು, ಗೊತ್ತಿದ್ದು ಒಂದಲ್ಲ ಒಂದು ಸಮಜಾಯಿಷಿ ಹಿಂಗೆ ಕೊಡ್ತಿರ್ತೀಯ ನೀನಷ್ಟೇ. ಇಲ್ಲ ಕಣೆ ಪೂರ್ವಿತ, ಸಮಜಾಯಿಷಿ ಅಂತ ಹೇಳಿದ್ದಲ್ಲ, ಅದು ಇರೋ ವಿಚಾರ ಹೇಳಿದ್ದು. ಸುಮ್ಮನೆ ಎಂತಕ್ಕೆ ಅದನ್ನೆಲ್ಲ ಸಣ್ಣ ವಿಚಾರ ಮನಸ್ಸಲ್ಲಿ ಇಟ್ಕೊಂಡಿದ್ದು ಮಾಡಬೇಕು. ಇದು ಹೋಗೋಣ ಹಂಗಾರೆ ಹಿಂದಿನ ದಿವಸನೇ. ಅಮ್ಮ ಸಿಟ್ಟು ಮಾಡ್ಕೋತದೆ ಏನೋ ಮಾರತಿ. ಕಂಡೀಷನ್ನಾಗಿ ಹೇಳೋದದು, ಹಿಂದಿನ ದಿವಸ ಎಲ್ಲ ಹೋಗ್ಬೇಡಿ, ಸುಮ್ಮನೆ ಮನೆಯಲ್ಲೇ ಕ್ಲೀನಾಗಿ ನಿದ್ರೆ ಮಾಡ್ಕೊಂಡು ಚಂದ ಮಾಡಿ ರೆಡಿ ಹಾಕ್ಕೊಂಡು ಛತ್ರಕ್ಕೆ ಬನ್ನಿ ಅಂತ ಹೇಳಿದೆ. ಅಕ್ಕ ನೀ ಸುಮ್ಮನಿರು, ನಮ್ಮ ಅಮ್ಮನ ಕತೆ ಬಿಡು. ಅದಕ್ಕೊಂದು ಎಂತ ಆತದೆ ಮಾರತಿ. ನನ್ನ ಹತ್ರನೂ ಹಾಗೆ ಹೇಳ್ತು, ನಾ ಹೇಳಿನಿ ನಮಗೆ ಇರಲಿ, ನಮಗೆ ಮಾರನೇ ದಿವಸ ಬನ್ನಿ ಅಂತ ಹೇಳಿದಲ್ಲ, ಅದು ಛತ್ರಕ್ಕೆ ಬರೋಳಂತೆ. ಹೇಳ್ತಿದ್ದೀನಿ ನೀನು ಹಂಗೆ ಮಾಡಬೇಡ ಹೋಗು ಅಂತ ಹೇಳಿ ಅರ್ಥನೇ ಆಗಲ್ಲ ಮಾರತಿ. ಅದಕ್ಕೆ ಅದು ಏನಾದರೂ ಮನಸ್ಸಲ್ಲಿ ಕೂತದೋ ಏನೋ ಗೊತ್ತಿಲ್ಲ. ಈ ಸತಿ ನಿಜ ಅಪ್ಪಾಜಿಗೆ ಬೇಜಾರಾಗಿದೆ. ನಾನು ಅವತ್ತು ಫೋನ್ ಮಾಡಿದಾಗ ಹೇಳ್ತಾಯಿದ್ರು, ನಮ್ಮ ಅದ್ರ ಬುದ್ಧಿ ಅದು ಯಾವತ್ತಿದ್ರು ಬಿಡಲ್ಲ, ಅದು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂದಿದ್ರು. ಏನು ಚೆನ್ನಾಗಿರ್ತದೆ ಅಲ್ಲಿ. ನೀನು ಫೋನ್ ಮಾಡಿದಾಗ ಹೇಳು ಆತ, ಹಂಗೆ ಮಾಡಬೇಡ ಅಂತ. ನಾವು ಹಿಂದಿನ ದಿವಸನೇ ಹೋಗ್ತೀವಿ, ನೀನು ಬಾ ಅಂತಲೇ ಹೇಳಕ್ಕ. ನಾ ಹೇಳಿನಿ ಕಣೆ ಪೂರ್ವಿತ. ನಮ್ಮಮ್ಮ ಏನೋ ಅಷ್ಟು ಸಲೀಸಾಗಲ್ಲಿ ಹೇಳ್ತದೆ ಅಂದರೆ, ಇಲ್ಲಿ ನಮ್ಮ ಮನೆಯಲ್ಲಿ ಇವರಮ್ಮ ಎಲ್ಲ ಏನು ಅಂದ್ಕೋಬೇಕು ಹೇಳು. ಸೋದರತ್ತೆ ಮಗಳು ಎಂಗೇಜ್ಮೆಂಟ್ ಹಾಕ್ಕೊಂಡು ಅದು ಸಖತ್ ಜೋರಾಗಿ ಮಾಡ್ತಾ ಇದ್ದಾರಂತೆ.
ಹಿಂದಿನ ದಿವಸ ಮನೆಗೆ ಹೋಗದೆ ಮಾರನೇ ದಿವಸ ಛತ್ರಕ್ಕೆ ಹೋಗ್ತಿದ್ದೀರಿ ಅಂತೇಳಿ ಏನಾದ್ರು ಹೇಳ್ತಾರೋ ಬಿಡ್ತಾರೋ, ನಮ್ಮ ಮನ್ಸೊಳಗೆ ಒಂಥರ ಇರಲ್ಲನೇ ಅದು. ನಮ್ಮ ಅಮ್ಮಗೆ ಅವೆಲ್ಲ ಅರ್ಥನೇ ಆಗಲ್ಲ, ಅದ್ರ ಮೂಗಿನ ನೇರಕ್ಕೆ ಮಾತಾಡಿಬಿಡ್ತದೆ. ಅದು ನೀ ಹೇಳ್ದಂಗೆ ಅದ್ರ ಮನಸ್ಸಲ್ಲಿ ಏನು ಕೂತದೋ ಏನೋ ನನಗಂತೂ ಗೊತ್ತಾಗಲ್ಲ. ನಾನು ಅದಕ್ಕೆ ಅಂದ್ಕೊಂಡಿನಿ, ಹೋಗೋಣ ಪೂರ್ವಿತಾ, ಇಂದಿನ ದಿವಸನೇ ಹೋಗೋಣ. ಸದ್ಯ ನೀನು ಎಲ್ಲಿ ಹಾಗೆ ಹೇಳ್ತೀಯೇನೋ ಅಂತ ನಂಗೆ ಜೀವದಲ್ಲಿ ಜೀವ ಇರಲ್ಲ. ಅಯ್ಯೋ ಇಲ್ಲೇ ಅಕ್ಕ, ನಿಂಗಾರು ಡೌಟ್ ಅದೇ, ಅತ್ತೆ ಹೇಳ್ತಾರೋ ಬಿಡ್ತಾರೋ ಎಂಥರಾಗಲಿ ನಾನು ಹೋಗ್ಬೇಕು ಅಂದ್ಕೊಂಡೀಯ. ನಾನು ಹಂಗಲ್ಲ, ಹೋಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ನಮ್ಮನೇಲಿ ಇವ್ರಿಗೆ ಗೊತ್ತಲ್ಲ, ಏನು ತಂಗಿ ತಂಗಿ ಅಂತೇಳಿ ಸ್ವಂತ ತಂಗಿಗಿಂತ ಹೆಚ್ಚು ಇದು ಮಾಡ್ತಾರೆ. ಅವಳಿಗೇನದೇನು ಅಷ್ಟೇನಿಲ್ಲ, ಬೇಕಾಗಿದ್ದಕ್ಕೆ ಇದು ಮಾಡ್ಕೊಂಡು ಸುಮ್ಮನೆ ಇರ್ತದೆ. ಹೋಗದೆ ಇದ್ದರೆ ಈಗ ನಮ್ಮ ತಂಗಿ ಅನ್ನೋದಕ್ಕಿಂತನೂ ನಿಂಗೆ ಅತ್ತೆ ಮಗಳಲ್ಲೂ ನೀನು ಯಾಕೆ ಹೋಗಲ್ಲ ಅಂತ ಬೇರೆ ಯಾವುದಕ್ಕೆ ಕೇಳಿದ್ರು ಇಂಥದ್ದು ಮಾತ್ರ ಕ್ವಶನ್ ಮಾಡೇ ಮಾಡ್ತಾರೆ ಕಣೆ. ಒಂಥರ ನಮ್ಮ ವೀಕ್ನೆಸ್ ನಾವು ಬಿಟ್ಕೊಟ್ಟಂಗೆ ಆಗ್ತದೆ, ಎಂತ ಮಾಡೋದು ಹೇಳ. ಹಂಗಾಗಿ ನಾನು ಹೋಗೋದು ಇನ್ನೊಂದು ದಿವಸ ಅಂತಲೇ ಅಂದ್ಕೊಂಡೀನಿ. ನಾವು ಹೋಗೋದಷ್ಟೇ ಅಲ್ಲ ಅಕ್ಕ, ಅಮ್ಮನ ಬರೋಕ್ಕೆ ಹೇಳ್ಬೇಕು. ಅದಕ್ಕೆ ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ಲ, ಅದು ಹೇಳ್ತದೆ ಅಂತ ಹಾಗೆ ಬಿಟ್ಕೊಂಡ್ರೆ ನಮಗೂ ಹೇಳ್ತಾರೆ, ನಿಮ್ಮ ಮಮ್ಮಿ ಯಾಕೆ ಬರಲ್ಲ ಅಂತ ನಮ್ಮನಲ್ಲೆಲ್ಲ ಕೇಳಿದ್ರೆ ನಾವೆಂತ ಹೇಳದೆ. ಅತ್ತೆನಾರು ನಾ ಹೇಳಲ್ಲ, ಮಾವು ಮಾತ್ರ ತುಂಬ ಟಾಣ್ ಕೊಟ್ಟು ಮಾತಾಡ್ತಾರೆ ಕಣೆ. ಆಮೇಲೆ ನಮಗೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ. ಸುಮ್ಮನಿರು, ಅಮ್ಮನ ಬರೋಕ್ಕೆ ಹೇಳ್ಕೊಂಡ್ರೆ ನಾವೇ ಹೋಗಿ ಕರ್ಕೊಬರ್ತೀವಿ. ಅಮ್ಮನ್ನ ಕರ್ಕೊಂಡು ನಾನಲ್ಲಿ ನಿಮ್ಮೂರು ಬಸ್ ಸ್ಟ್ಯಾಂಡ್ ತನಕ ಬರ್ತೀನಿ, ನೀನು ಅಲ್ಲಿಗೆ ಬಾ. ನಿಮ್ಮ ಗಂಡ ಬರೋದಾದ್ರೆ ನೀವಿಬ್ಬರು ಒಟ್ಟಿಗೆ ಬನ್ನಿ. ನಾ ಹೇಳಿದ್ರೆ ನಿನ್ನ ಗಂಡ ಹಿಂದಿನ ದಿವ್ಸ ಬೇಡ ಏನೋ ನೋಡಿ ಯೋಚನೆ ಮಾಡಿ, ಮತ್ತು ನೀನು ಅದಕ್ಕೂ ಬೇಜಾರು ಮಾಡ್ಕೋಬೇಡ. ಹೌದು ಕಣೆ ಪೂರ್ವಿತಾ, ನೀ ಹೇಳೋದು ಕರೆಕ್ಟಾಗೇ ಅದೇ. ಅಪ್ಪಾಜಿನೂ ಬರ್ತಾರೆ, ನಾವಿಬ್ಬರು ಹೋಗಿರ್ತೇವೆ. ಅಮ್ಮ ಒಬ್ಬಳು ಬರದೇ ಇದ್ದರೆ ಏನು ಅಂದ್ಕೋತಾರೆ? ಅದಕ್ಕೆ ಅರ್ಥನೇ ಆಗಲ್ಲ ಮಾರತಿ. ನಾ ಹೇಳ್ತೀನಿ, ಇದು ನಮ್ಮ ಮನೇಲಿ ಇವ್ರು ಬರಲೇ, ಅವ್ರು ಬರ್ತೀನಿ ಅಂದರೂ ನಾ ಬೇಡ ಅಂತೀನಿ. ಇಲ್ಲದೆ ಹೋದ ಸಾವುಕಾರಕ್ಕೆ ಏನು ಕಡಿಮೆ ಇಲ್ಲ. ಅಲ್ಲಿ ಬಂದ್ಕೊಂಡು ಎಂಥಾರು ಮಾತಾಡ್ತಿರ್ತಾರೆ. ಮೊದಲೇ ಮಾವು ಹಂಗಿದ್ದಾರೋ, ಈಗಂತೂ ಮಗಗೂ ಒಳ್ಳೆ ಕಡೆ ಸಂಬಂಧ ಆಗ್ತದೆ ಅಂತ ಅವ್ರ ಮೇಲೆ ಅವ್ರು ಇಲ್ಲೇನಾ. ನಾನು ಇವ್ರನ್ನ ಕರ್ಕೊಂಬರಲ್ಲ. ನಾನು ಅದಕ್ಕೆ ನಿಂಗೆ ಫೋನ್ ಮಾಡಿದ್ದು, ನಾನು ನೀನು ಒಟ್ಟು ಹೋಗೋಣ ಅಂತ. ಈಗ ನೀ ಹೇಳಿದ ಐಡಿಯಾ ಸರಿ ಆಯಿತು, ಅಮ್ಮನ ಹೋಗಿ ಬಂದುಬಿಡಿ, ನೀವು ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗ್ತದೆ. ಇದಾತಲ್ಲ. ಆಮೇಲೆ ಪೂರ್ವಿತಾ, ಬಟ್ಟೆ ಯಾವ್ದು ಹಾಕ್ಕೊಂಡು ಹೋಗೋದೆ? ಈಗ ಎಂಗೇಜ್ಮೆಂಟು ಅಂದರೆ ನಂಗೆ ದೊಡ್ಡ ದೊಡ್ಡ ರೇಷ್ಮೆ ಸೀರೆಯಲ್ಲೇ ಏನು ಬೇಡ ಅಂತ ಕಾಣ್ತದೆ. ನೀ ಎಂತ ಹಾಕ್ತೀಯ? ಬೇಡ ಅಕ್ಕ, ಎಂತ ರೇಷ್ಮೆ ಸೀರೆ ಎಲ್ಲ ಬೇಡ. ನಾನು ಯಾವ್ದಾದ್ರು ಲೆಹೆಂಗಾನ ಏನಾರು ಹಾಕ್ತೀನಿ, ನೀನು ಅವನ್ನೇ ಯಾವನಾರು ಹಾಕು. ಸುಮ್ಮನಿರು, ಸೀರೆ ಉಟ್ಕೊಂಡು ಅಲ್ಲಿ ಯಾರು ಓಡ್ ಬರ್ತಾ ಇರ್ತಾರೆ. ಓ ಹೌದಾನೆ, ಸದ್ಯ ಕೇಳಿದ್ದು ಒಳ್ಳೇದಾಯ್ತು ನೋಡು. ನಾನು ಹಂಗಾರೆ ಅದರೊಂದು ರೇಷ್ಮೆ ಸೀರೆನೇ ತೊಗೊಬರೋಣ ಅಂತ ಮಾಡಿದ್ದೆ. ಸರಿ ಬಿಡು, ಸರಿ, ನನ್ನ ಹತ್ರ ಒಂದು ಅದೆಯಲ್ಲ ಅದನ್ನೇ ತೊಗೊಬರ್ತೀನಿ. ನೀನು ಒಂದು ಯಾವ್ದಾರು ಒಳ್ಳೆಯದೇ ತೊಗೊಬಾ. ಹೂನೇ ಅಕ್ಕ, ಹಾಗೆ ಮಾಡು. ಇದು ನಾನು ಮನೆಯಿಂದ ಹೊರಟೋಳ, ಅಲ್ಲಿ ಮನೆಗೆ ಅಮ್ಮರ ಮನೆಗೆ ಹೋಗಿ ಅಲ್ಲಿಂದ ಹೊರಟೋಳು ಒಂದು ಫೋನ್ ಮಾಡ್ತೀನಿ. ನೀ ಇಲ್ಲಿ ರೆಡಿಯಾಗಿರುವತ್ತ, ನಿನ್ನ ಗಂಡ ನೀರು ತಂದು ಬಿಡೋಕ್ಕೆ ಹೇಳು ರೋಡ್ ಹತ್ರಕ್ಕೆ. ನಿಮ್ಮ ಮನೆ ಹತ್ರ ಎಲ್ಲ ಬರೋಕ್ಕೆ ಹೋಗಲ್ಲ ಅಕ್ಕ, ನಾನು ಈಗಲೇ ಹೇಳಿನಿ. ಮತ್ತು ಸರಿ ಆಗಲ್ಲ ಅಲ್ಲಿ ಒಳಗೆ ಬರೋದು. ನಂಗೆ ಮೊದಲೇ ನಿನ್ನ ಅತ್ತೆ ಕಂಡ್ರಾಗಲ್ಲ, ಮತ್ತು 1-2 ಗಂಟೆ ವೇಸ್ಟ್ ಆಗೋದು ಬೇಡವೇ ಬೇಡ. ನೀನು ಬಸ್ ಹತ್ರಕ್ಕೆ ಬಾ, ರೋಡ್ ಹತ್ರಕ್ಕೆ ಬಾ, ಅಲ್ಲಿಗೆ ಬರ್ತೀವಿ ನಾವು ಆತಾ. ಹ್ಞೂ ಕಣೆ, ನಾನು ಅದೇ ಥರ ಯೋಚನೆ ಮಾಡಿದ್ದೆ. ನಾ ಕರೆಯೋದು ಇಲ್ಲ ಬಿಡು ನಮ್ಮನೆ. ಹ್ಞೂ ಕಣೆ ಪೂರ್ವಿತಾ, ನಾನು ಹಾಗೆ ಅಂದ್ಕೊಂಡಿದ್ದೆ. ಬಂದು ಒಂದು ಗಳಿಗೆ ನಿಲ್ಲಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಏನಿಲ್ಲ, ಮತ್ತೆಂತಕ್ಕೆ ಬರಬೇಕು? ಇನ್ನೊಂದು ದಿವಸ ಯಾವತ್ತಾರು ಫ್ರೀಯಾಗಿ ಬಂದರೆ ಸೈ. ಅಲ್ಲ ಯಾವಾಗ ಬರ್ತೀಯೇನೋ ನೀನು, ನಾನು ಅಂದ್ಕೊಳೋದು. ಈಗ ನೀವು ಒಬ್ಬಳೇ ಆದರೆ ಅದಾರು ಆತಿತ್ತು, ಪಾಪ ಅಮ್ಮನೂ ಬಂದಿರ್ತದೆ. ಸರಿ ಆಗಲ್ಲ ಬಿಡು. ವಾಪಸ್ಸು ಹೋಗೋರು ಬೇಕಾದ್ರೆ ಅಮ್ಮ ನೀನು ಎಲ್ಲ ನಮ್ಮ ಮನೆಗೆ ಬಂದು ಒಂದು ದಿವಸ ಇದ್ದು ಹೋಗ್ಬೋದು ಆಯ್ತಾ? ಅವಾಗ ಎಂತ ಆತದ ನೋಡೋಣಕ್ಕ. ನಾನಾರು ಬರ್ತೀನಿ ಏನೋ, ಅಮ್ಮ ಇನ್ನು ಯಾವ ರೀಸನ್ ತಗೊಬರ್ಬೇಕೇನೋ, ನಾ ಹೋಗಲೇಬೇಕು ಮನೆಗೆ ಅಂತ ನೋಡೋಣ. ಅದು ಆಮೇಲೆ ಆತಲ್ಲ. ನೀ ಹೋಗಿ ತಿಂಡಿ ತಿನ್ನು ಹೋಗು. ಬರಲಾ?